ಎಲ್ರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 45ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ, ಆದರೆ ಸತ್ಯದ್ದೇ. ಸ್ನೇಹಿತರೆ, ನೀವು ಬೈಕ್ನಲ್ಲಿ ಅಥವಾ ಕಾರ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಹಠಾತ್ತನೇ ಒಂದು ನಾಯಿ ನಿಮ್ಮ ಹಿಂದೆ ಬೊಗಳುತ್ತಾ ಓಡಿ ಬಂದಂತಹ ಅನುಭವ ಇದೆಯೇ? ಅಥವಾ ನೀವು ತುಂಬ ಹೆದರ್ಕೊಂಡಿದ್ದು, ನೀವು ಮತ್ತೂ ಸ್ಪೀಡಾಗಿ ಗಾಡಿ ಓಡಿಸಿದ್ದು? ಬಹುತೇಕ ಜನರು ಇದನ್ನು ಅನುಭವಿಸಿರ್ತಾರೆ. ಕೆಲವೊಮ್ಮೆ 2 ನಾಯಿಗಳು, 3 ನಾಯಿಗಳು ಅಥವಾ ಒಂದು ದೊಡ್ಡ ಗುಂಪೆ ಕಾರನ್ನು, ಬೈಕನ್ನು ಬೆನ್ನಟ್ಟಿ ಬರೋದುಂಟು. ಹಾಗಾದರೆ ಪ್ರಶ್ನೆ ಏನಂತಂದರೆ, ನಾಯಿಗಳಿಗೆ ಈ ವಾಹನಗಳ ಮೇಲೆ ಅಷ್ಟೊಂದು ಕೋಪ ಯಾಕೆ? ಅಥವಾ ಅವು ನಿಮ್ಮನ್ನು ಕಚ್ಚಬೇಕು ಅಂತ ಬರ್ತಾ ಇರುವಂಥದ್ದ? ನಿಜ ಹೇಳಬೇಕಂದ್ರೆ ಇದರ ಹಿಂದೆ ಕೋಪಕ್ಕಿಂತಲೂ ಹೆಚ್ಚು ವಿಜ್ಞಾನ ಮತ್ತು ಪ್ರಾಣಿಗಳ ವರ್ತನೆ ಅಡಗಿದೆ. ಹೌದು, ಬನ್ನಿ ಇವತ್ತಿನ ಚೋರಿಕಿಯಾರೆ ಸಂಚಿಕೆಯಲ್ಲಿ ಇದರ ನೈಜ ಕಾರಣಗಳನ್ನು ತಿಳಿದುಕೊಳ್ಳೋಣ. ಒಂದು ನಾಯಿ ಬೈಕಿನ ಹಿಂದೆ, ಕಾರಿನ ಹಿಂದೆ ಬರಲಿಕ್ಕೆ ಹಲವಾರು ಕಾರಣಗಳಿರ್ಬೋದು. ಒಂದೊಂದೇ ಕಾರಣ ನೋಡ್ತಾ ಹೋಗೋಣ. ನಾಯಿಗಳು ಸಾಮಾನ್ಯವಾಗಿ ತಮ್ಮ ಪ್ರದೇಶವನ್ನು, ಅಂದರೆ ತಾವು ವಾಸಿಸುವಂತಹ ಒಂದು ಏರಿಯಾ ಏನಿರುತ್ತೆ ಅದನ್ನು ತುಂಬ ಕಟ್ಟುನಿಟ್ಟಾಗಿ ಕಾಪಾಡುವಂಥ ಪ್ರಾಣಿಗಳು. ಅದು ಅವುಗಳ ಹುಟ್ಟುಗುಣ ಕೂಡ. ಒಂದು ಬೀದಿಯ ನಾಯಿ ಆ ರಸ್ತೆ, ಆ ಕಾಲೋನಿ ಅಥವಾ ಆ ಒಂದು ಪರ್ಟಿಕ್ಯುಲರ್ ಪ್ರದೇಶವನ್ನು ತನ್ನದೇ ಅಂತ ಭಾವಿಸ್ತದೆ. ಆ ಪ್ರದೇಶಕ್ಕೆ ಅಪರಿಚಿತ ವ್ಯಕ್ತಿ ಅಥವಾ ಮತ್ತೊಂದು ನಾಯಿ ಅಥವಾ ವೇಗವಾಗಿ ಓಡುವಂಥ ಯಾವುದೇ ವಾಹನ ಬಂದರೆ ಅದನ್ನು ಆಕ್ರಮಣ ಎಂದು ಭಾವಿಸಬಹುದು. ಹೀಗಾಗಿಯೇ ಬೊಗಳುತ್ತಾ ಬೆನ್ನಡ್ತವೆ. ಆದರೆ ಒಂದು ವಿಷಯ ಗಮನಿಸಿದ್ದೀರಾ? ನಾಯಿ ನಿಮ್ಮ ಹಿಂದೆ ಸ್ವಲ್ಪ ದೂರ ಓಡಿ ತನ್ನ ಪ್ರದೇಶ ಮುಗಿದ ಕೂಡಲೇ ವಾಪಸ್ ಹಿಂತಿರುಗ್ತದೆ. ಏಕೆಂದರೆ ಅದರ ಉದ್ದೇಶ ನಿಮ್ಮನ್ನು ಹಿಡಿಯೋದಲ್ಲ, ತನ್ನ ಪ್ರದೇಶದಿಂದ ಹೊರಗೆ ಓಡಿಸುವಂಥದ್ದು. ಇನ್ನೊಂದು ಕಾರಣ ಇದೆ, ಅದು ಬಹಳ ಕುತೂಹಲಕಾರಿ. ನಾಯಿಗಳು ಮೂಗಿನ ಮೂಲಕವೇ ಜಗತ್ತನ್ನು ಓದುತ್ತವೆ ಎನ್ನುವ ವಿಷಯ ನಿಮಗೆ ಗೊತ್ತಿರ್ಬೋದು. ಅಂತಂದರೆ ಅವುಗಳ ವಾಸನೆ ಗ್ರಹಿಸುವ ಸಾಮರ್ಥ್ಯ ಮನುಷ್ಯರಿಗಿಂತ ಸುಮಾರು 10,000ದಿಂದ 1,00,000 ಪಟ್ಟು ಹೆಚ್ಚು ಅಂತ ಸಂಶೋಧನೆಗಳು ಸೂಚಿಸ್ತವೆ. ಅನೇಕ ನಾಯಿಗಳು ವಾಹನದ ಟೈರ್ಗಳ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ತಮ್ಮ ವಾಸನೆಯ ಗುರುತನ್ನು ಬಿಟ್ಟಿರ್ತವೆ. ನಿಮ್ಮ ಬೈಕ್ ಅಥವಾ ಅಂದರೆ ತಾವಿರುವ ಪ್ರದೇಶದ ಏರಿಯಾ ಏನಿದೆ, ಇದು ನನ್ನ ಏರಿಯಾ ಅಂತ ಸೂಚನೆ ಕೊಡಲಿಕ್ಕೆ ಯಾವುದ್ಯಾವುದು ಟೈರ್ ಮೇಲೆ ಒಂದು ಮೂತ್ರಗಳನ್ನು ಮಾಡಿರ್ತದೆ ಅಲ್ಲ. ನಿಮ್ಮ ಬೈಕ್ ಅಥವಾ ಕಾರು ಅನ್ನುವಂಥದ್ದು ಬೇರೆ ಪ್ರದೇಶದಿಂದ ಬಂದಿದ್ದರೆ ಅದರ ಟೈರ್ ಮೇಲೆ ಇರುವಂತಹ ಮತ್ತೊಂದು ನಾಯಿಯ ಮೂತ್ರದ ವಾಸನೆ ಅನ್ನುವಂಥದ್ದು ಈ ನಾಯಿಗೆ ತಿಳಿತದೆ, ಅಥವಾ ಈ ಏರಿಯಾದ ನಾಯಿಗೆ ತಿಳಿದರೆ ಆ ನಾಯಿ ಏನು ಅಂದ್ಕೊಳ್ಳುತ್ತೆ ಅಂತ ಹೇಳಿದರೆ, ಇಲ್ಲಿ ಬೇರೆ ನಾಯಿಯ ಗುರುತು ಹೇಗೆ ಬಂತು ಅಥವಾ ಇಲ್ಲಿ ಯಾವುದೋ ಬೇರೆ ನಾಯಿ ಬಂದಿರುವ ಸಾಧ್ಯತೆ ಇದೆ ಅಂತ ನೋಡಿಕೊಂಡೆ ಅದಕ್ಕೆ ಪ್ರತಿಕ್ರಿಯಿಸಿ ನಿಮ್ಮ ವಾಹನದ ಹಿಂದೆ ಓಡುವ ಸಾಧ್ಯತೆಗಳು ಇರ್ತವೆ. ಹಾಗೆಯೇ ಚಲಿಸುವ ವಸ್ತುಗಳನ್ನು ಬೆನ್ನಟ್ಟುವ ಸಹಜ ಗುಣ ಕೂಡ ಇದಕ್ಕೆ ಇನ್ನೊಂದು ಕಾರಣ ಆಗಿರ್ಬೋದು ಅಂತಂತಾರೆ ಸಂಶೋಧಕರು. ಅಂದರೆ ನಾಯಿಗಳ ಪೂರ್ವಜರು ತೋಳಗಳು, ಬೇಟೆಯಾಡುವುದು ಅವುಗಳ ಸಹಜ ಸ್ವಭಾವ. ಹಾಗಾಗಿ ವೇಗವಾಗಿ ಚಲಿಸುವಂತಹ ಯಾವುದಾದ್ರೂ ವಸ್ತುವನ್ನು ಕಂಡಾಗ ಅದನ್ನು ಬೆನ್ನಟ್ಟುವಂಥ ಪ್ರವೃತ್ತಿ ಇಂದಿಗೂ ಕೂಡ ಹಲವು ನಾಯಿಗಳಲ್ಲಿ ಉಳಿದಿದೆ. ಆದ್ದರಿಂದ ವೇಗವಾಗಿ ಸಾಗುವ ಬೈಕ್ ಇರಲಿ, ಸೈಕಲ್ ಇರಲಿ ಅಥವಾ ಕಾರಿನ ಹಿಂದೆ ಓಡಾಡುವಂಥದ್ದು ಮಾಮೂಲು. ಇದನ್ನು ವಿಜ್ಞಾನದಲ್ಲಿ ಪ್ರೇ ಡ್ರೈವ್ ಅಂತ ಕರೀತಾರೆ. ಹಾಗೆಯೇ ಕೆಲವೊಮ್ಮೆ ಶಬ್ದಗಳು ಒಂದು ಕಾರಣ ಆಗ್ತವೆ. ಅಂತಂದರೆ ಕೆಲವು ಬೈಕ್ಗಳ ಸೈಲೆನ್ಸರ್ಗಳು ತುಂಬ ಜೋರಾಗಿ ಶಬ್ದ ಮಾಡ್ತವಲ್ಲ, ಈ ಶಬ್ದ ಅನ್ನುವಂಥದ್ದು ನಾಯಿಗಳಿಗೆ ಅಸಹನೀಯವಾಗ್ಬೋದು ಅಥವಾ ಅವನ್ನು ಪ್ರಚೋದಿಸ್ಬೋದು. ವಿಶೇಷವಾಗಿ ಏನಾಗುತ್ತಂದರೆ ಕೆಲವೊಮ್ಮೆ ಈ ಸ್ಪೆಷಲೈಸ್ ಆಗಿ ಮಾರ್ಪಾಟು ಮಾಡಿರ್ತಾರೆ ಎಕ್ಸಾಸ್ಟ್ ಹೊಂದಿರುವಂಥ ಬೈಕ್ಗಳು. ಇಂತಹ ಒಂದು ಸೌಂಡನ್ನು ಕ್ರಿಯೇಟ್ ಮಾಡಿದಾಗ ನಾಯಿಗಳಲ್ಲಿ ಆತಂಕ ಅಥವಾ ಉದ್ಯೋಗ ಉಂಟು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ಒಂದು ಉದ್ವೇಗದ ಕಾರಣದಿಂದಲೇ ಅವು ಬೊಗಳುತ್ತಾ ಓಡಲಿಕ್ಕೆ ಕೂಡ ಸಾಧ್ಯತೆ ಇದೆ. ಹಾಗೆಯೇ ಇನ್ನೊಂದು ಅಂತಂದರೆ ನಾಯಿಗಳು ಅನುಭವಿಸಿದಂಥ ಒಂದು ಕೆಟ್ಟ ಅನುಭವ. ಉದಾಹರಣೆಗೆ, ಒಂದು ನಾಯಿಗೆ ಈ ಹಿಂದೆ ಯಾವುದಾದ್ರೂ ವಾಹನದಿಂದ ಗಾಯ ಆಗಿರ್ಬೋದು ಅಥವಾ ಯಾರಾದರೂ ವಾಹನದಿಂದ ಅದನ್ನು ಓಡಿಸಿರ್ಬೋದು, ಅದರ ಸಂಬಂಧಿಗಳನ್ನು ಕೊಂದಿರ್ಬೋದು ಅಥವಾ ಬೇರೇನೋ ಆಕ್ಸಿಡೆಂಟ್ ಮಾಡಿರುವ ಸಾಧ್ಯತೆ ಇರ್ತದೆ. ಅಂತಹ ಕಹಿ ಅನುಭವದ ನೆನಪು ಇದ್ದರೆ ಅದೇ ರೀತಿಯ ವಾಹನ ಕಂಡಾಗ ರಕ್ಷಣಾತ್ಮಕವಾಗಿ ನಾಯಿಗಳು ಕೆಲವೊಮ್ಮೆ ಈ ರೀತಿ ಪ್ರತಿಕ್ರಿಯಿಸ್ತವೆ. ಹಾಗೆಯೇ ಗುಂಪು ಮನೋಭಾವ ಅನ್ನುವಂಥದ್ದು ಕೂಡ ಇನ್ನೊಂದು ಕಾರಣ ಆಗಿರುತ್ತೆ. ಅಂತಂದರೆ ಒಂದು ನಾಯಿ ಬೊಗಳಲು ಆರಂಭಿಸಿದರೆ ಉಳಿದ ನಾಯಿಗಳು ಕೂಡ ಅದರ ಜೊತೆ ಸೇರೋದನ್ನು ನೀವು ಗಮನಿಸಿರ್ಬೋದು. ಇದನ್ನು ಪ್ರಾಣಿಗಳ ವರ್ತನೆಯಲ್ಲಿ ಸೋಷಿಯಲ್ ಫೆಸಿಲಿಟೇಷನ್ ಅಂತ ಕರೀತಾರೆ. ಒಂದು ನಾಯಿ ಓಡಿದರೆ ಉಳಿದವುಗಳಿಗೆ ಕಾರಣವೇ ಗೊತ್ತಿಲ್ಲದೆ ಇದ್ದರೂ ಅವುಗಳ ಹಿಂದೆ ಓಡೋದು ಕಾಮನ್. ಅದು ಒಂದು ವಿಷಯ ಮಾತ್ರ ನೀವು ಗಮನದಲ್ಲಿರಬೇಕು. ನಾಯಿ ಅಕಸ್ಮಾತ್ ನಿಮ್ಮ ಹಿಂದೆ ಓಡಿದರೆ ಬೈಕ್ ವೇಗವನ್ನು ಅನಗತ್ಯವಾಗಿ ಅತಿಯಾಗಿ ಹೆಚ್ಚಿಸಲಿಕ್ಕೆ ಹೋಗಬೇಡಿ, ಅಥವಾ ಹಾರ್ನನ್ನು ನಿರಂತರವಾಗಿ ಒತ್ತಲಿಕ್ಕೆ ಹೋಗಬೇಡಿ, ಅಥವಾ ನಾಯಿಯನ್ನು ಕೆಣಕುವ ಹಾಗೆ ಪ್ರತಿಕ್ರಿಯಿಸಬೇಡಿ, ನಾಯಿಗೆ ಕಲ್ಲೆಸೆಬೇಡಿ. ಸಾಧ್ಯವಾದರೆ ಸುಮ್ಮನೆ ನಿಮ್ಮಷ್ಟಕ್ಕೆ ನಿಧಾನವಾಗಿ ಮುಂದೆ ಸಾಗಿರಿ. ಅಗತ್ಯವಿದ್ದರೆ ಸುರಕ್ಷಿತ ಸ್ಥಳದಲ್ಲಿ ಕ್ಷಣಕಾಲ ನಿಂತುಕೊಳ್ಳಿ. ನಾಯಿಯೊಂದಿಗೆ ಕಣ್ಣಿಗೆ ಕಣ್ಣು ಹಾಕಿ ಸವಾಲು ಹಾಕುವಂತೆ, ನಾಯಿಯೊಂದಿಗೆ ಜಗಳ ಮಾಡುವಂತೆ ಒಂದು ಲುಕ್ ಕೊಡುವಂಥದ್ದು ಅಥವಾ ಅದರೊಟ್ಟಿಗೆ ಫೈಟಿಂಗ್ ನಿಲ್ಲುವ ಹಾಗೆ ನಿಮ್ಮ ಬಾಡಿ ಲ್ಯಾಂಗ್ವೇಜನ್ನು ಇಟ್ಟುಕೊಂಡಾಗ ನಾಯಿಗಳು ಎಲ್ಲೋ ಕೆಲವೊಮ್ಮೆ
ಮತ್ತಷ್ಟು ವ್ಯಗ್ರವಾಗಿ ಪ್ರತಿಕ್ರಿಯಿಸುವ ಸಾಧ್ಯತೆ ಇರ್ತದೆ. ಹಾಗಾಗಿ ಎಷ್ಟು ಕಾಮ್ ಆಗಿರ್ತೀರಿ ಅಷ್ಟರ ಮಟ್ಟಿಗೆ ನಿಮಗೆ ಸಂಭವಿಸುವಂಥ ಅಪಘಾತಗಳು, ಅವಘಡಗಳು ಅಥವಾ ನಾಯಿಂದ ಉಂಟಾಗುವಂಥ ತೊಂದರೆಗಳು ಖಂಡಿತ ಕಡಿಮೆ ಆಗ್ತವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹಠಾತ್ ವೇಗ ಹೆಚ್ಚಿಸಿದರೆ ನಿಮ್ಮ ವಾಹನ ಅಪಘಾತಕ್ಕೆ ಸಿಲುಕುವ ಸಾಧ್ಯತೆ ಕೂಡ ಇಲ್ಲದಿಲ್ಲ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿಯನ್ನು ಹೇಳಲೇಬೇಕು. ಎಲ್ಲ ನಾಯಿಗಳು ಕೂಡ ವಾಹನಗಳ ಹಿಂದೆ ಓಡೋದಿಲ್ಲ. ಇದು ಅವುಗಳ ಜಾತಿ, ಅವುಗಳ ಸ್ವಭಾವ, ಅವು ಇರುವಂಥ ಪರಿಸರ, ಪಡೆದಂಥ ತರಬೇತಿ ಅಥವಾ ಈ ಹಿಂದಿನ ಅನುಭವ ಇದೆಲ್ಲದರ ಮೇಲೆ ಅವಲಂಬಿತ ಆಗಿರುತ್ತೆ. ಹಾಗೆಯೇ ವಾಹನಗಳ ಹಿಂದೆ ಓಡುವಂಥ ಎಲ್ಲ ನಾಯಿಗಳು ಕಚ್ಚುತ್ತವೆ ಅನ್ನುವಂಥದ್ದು ಕೂಡ ತಪ್ಪೆ. ಬಹುತೇಕ ಸಂದರ್ಭಗಳಲ್ಲಿ ಅವು ನಿಮ್ಮನ್ನು ತಮ್ಮ ಪ್ರದೇಶದಿಂದ ಹೊರಗಡೆ ಕಳಿಸ್ಲಿಕ್ಕೆ ಮಾತ್ರ ಪ್ರಯತ್ನಿಸ್ತಾ ಇರ್ತವೆ. ನೀವು ಒಂದು ರೇಂಜಲ್ಲಿ ಓಡಿದ ಮೇಲೆ ಅವುಗಳ ವ್ಯಾಪ್ತಿ ಮುಗಿದ ನಂತರ ಅವು ನೀವು ಕರೆದರೂ ಕೂಡ ಅವರು ಬರಲಿಕ್ಕಿಲ್ಲ. ಆ ಥರ ನಾಯಿಗಳ ಸ್ವಭಾವ ಇರುವಂಥದ್ದು. ಸ್ನೇಹಿತರೆ, ಒಂದು ವಿಷಯ ಮಾತ್ರ ಯಾವತ್ತೂ ಸತ್ಯ, ನಾಯಿಯಂಥ ನಿಷ್ಠಾವಂತ ಪ್ರಾಣಿ ಬಹುಶಃ ಈ ಜಗತ್ತಿನಲ್ಲಿ ಬೇರ್ಯಾವುದೂ ಇರಲಿಕ್ಕಿಲ್ಲ. ಹಾಗಾಗಿಯೇ ನಾಯಿ ಅಂದರೆ ನನಗಂತೂ ಬಹಳ ಇಷ್ಟ. ಅಂತಿಮವಾಗಿ ನಾನು ಹೇಳೋದಿಷ್ಟೇ, ಯಾವುದೇ ಪ್ರಾಣಿಯಾಗಲಿ ಪಕ್ಷಿಯಾಗಲಿ ಅನಗತ್ಯವಾಗಿ ತೊಂದರೆ ಕೊಡಲಿಕ್ಕೆ ಹೋಗೋದು ಬೇಡ. ನಮ್ಮಷ್ಟಕ್ಕೆ ನಾವಿರೋಣ. ಸಾಧ್ಯವಾದರೆ ನಮ್ಮಿಂದ ಅದಕ್ಕೆ ಕೊಂಚ ಉಪಕಾರವನ್ನು ಮಾಡೋಣ. ಅದು ನಿಜವಾದ ಮಾನವೀಯತೆ ಅಂತ ಅನಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ನಾಳೆ ಸಿಗ್ತೀನಿ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.